ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆ ಮುಳಗುಂದ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬಗಳು ಬಂದಿರುವುದರಿಂದ ಶಾಂತಿ ಸಭೆ ಜರುಗಿತು. ಸಭೆ ಬಳಿಕ ಮಾತನಾಡಿದ ಮುಳಗುಂದ ಪೊಲೀಸ್ ಠಾಣಾ ಪಿಎಸ್ಐ ಸಂಗಮೇಶ ಶಿವಯೋಗಿ ಮಾತನಾಡಿ, ಹೋಳಿ ಹಬ್ಬ ಹಾಗೂ ರಂಜಾನ್ ಬಂದರೂ ಅದರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯಿಂದ ಹಬ್ಬವನ್ನು ಆಚರಿಸಬೇಕು. ಇದೇ ತಿಂಗಳಲ್ಲಿ ಮಕ್ಕಳ ಪರೀಕ್ಷೆ ಕೂಡ ನಡೆದಿರುವುದರಿಂದ ಪರೀಕ್ಷೆ ಬರೆಯುವವರಿಗೆ ಬಣ್ಣ ಹಾಕುವುದು, ವಾಹನಗಳನ್ನು ನಿಲ್ಲಿಸಿ ಸವಾರರಿಗೆ ಬಣ್ಣ ಹಚ್ಚುವುದನ್ನು ನಿಲ್ಲಿಸಬೇಕು. ಕುಡಿದು ಗಲಾಟೆ ಮಾಡುವವರ ಮೇಲೆ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು. ಮುಳಗುಂದ ಪಟ್ಟಣದಲ್ಲಿ ಇಲ್ಲಿಯವರೆಗೂ ಯಾವ ಹಬ್ಬದಲ್ಲಿ ಕೋಮುಗಲಭೆ ಗಲಾಟೆ ಆಗದೆ ಹೊಂದಾಣಿಕೆಯಿಂದ ಹಬ್ಬಗಳನ್ನು ಆಚರಿಸಿಕೊಂಡು ಬಂದಿದ್ದೀರಿ. ಇದರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಮುಂದೆಯೂ ಕೂಡ ಇದೇ ರೀತಿ ಶಾಂತಿ ಸಹೋದರತೆಯಿಂದ ಹಬ್ಬಗಳನ್ನು ಆಚರಿಸಿ ನಮಗೆ ಸಹಕರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಶೋಕ್ ಬೇವಿನ ಮರದ್, ಸೈಯದ್ ಅಲಿ ಶೇಖ್, ಸುಭಾಷ್ ದೊಡ್ಮನಿ ಹಾಗೂ ಆಟೋ ಚಾಲಕರು ಮತ್ತು ಮಕ್ಕಳು, ಪೊಲೀಸ್ ಸಿಬ್ಬಂದಿಗಳು ಶಾಂತಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಖಾದಿರ್ ಬಾಷಾ, ಭೀಮಧ್ವನಿ ನ್ಯೂಸ್ 7. ರಂಜಾನ್ ಇದೆ, ಪವಿತ್ರ ರಂಜಾನ್. ಆಮೇಲೆ ಹೋಳಿ ಕೂಡ ಇದೆ. ರಂಜಾನ್ ಮುಸಲ್ಮಾನರ ಪವಿತ್ರ ಹಬ್ಬ, ಹೋಳಿ ಕೂಡ ಹಿಂದೂಗಳ ಪವಿತ್ರ ಹಬ್ಬ. ಹಿಂದೂಗಳಿಗೆ ಯಾಕೆ ಪವಿತ್ರ ಹಬ್ಬ ಅಂತಂದ್ರೆ ಪುರಾಣ ಕಥೆಗಳಲ್ಲಿ ಹಿರಣ್ಯಕಶಿಪುನ ಮಗ ಪ್ರಹ್ಲಾದ ವಿಷ್ಣುವನ್ನ ಆರಾಧನೆ ಮಾಡ್ತಿರ್ತಾನೆ. ಅವ್ರ ಅಪ್ಪಗೆ ಹಿರಣ್ಯಕಶಿಪು ನನ್ನ ಆರಾಧನೆ ಮಾಡೋದ್ರ ಮಗ ಇವ ಹಿರಣ್ಯಕೇನೋ ವಿಷ್ಣುವನ್ನ ಆರಾಧನೆ ಮಾಡ್ತಾನೆ ಅಂತಂದು ಹೋಲಿಕಾ, ಹಿರಣ್ಯಕಶಿಪುನ ಮಗಳು ಹೋಲಿಕಾ ಮತ್ತು ಅವನು ಕೂಡಿ ಮಗನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೆಂಗೆ ಕೊಲೆ ಮಾಡ್ಬೇಕಂತ ಸುಟ್ಟು ಹಾಕಿಕೊಡ್ಬೇಕು ಜೀವಂತ ಅಂತ ಹೇಳಂಥದ್ದು. ಆ ಪೌರಾಣಿಕ ಕಥೆ ಹಿನ್ನೆಲೆಯೊಳಗೆ ನಾವು ಕಾಮದವನ